ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯರೇ, ವಂದನೆಗಳು. ಇವತ್ತಿನ ನಮ್ಮ ಸಂವಾದದ ವಿಷಯ ಸುಮಾರು 2-3 ಪ್ರಶ್ನೆಗಳಿಗೆ ಉತ್ತರಿಸುವ ಪ್ರಯತ್ನವನ್ನು ಮಾಡ್ತೇನೆ, ಸಾಧ್ಯವಾದಷ್ಟು. ಕಾರಣ ಬಹಳ ಪ್ರಶ್ನೆಗಳು ಕಮೆಂಟ್ ಬಾಕ್ಸ್ ಅಲ್ಲಿ ಬರ್ತಾ ಇದ್ದಾವೆ. ಇವತ್ತಿನ ಸಂಚಿಕೆಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು 3 ಅಂತ ಅನ್ಕೊಂಡಿದ್ದೇನೆ, ಮತ್ತೆ ನೋಡುವ. ಒಂದು ಮೊದಲನೆಯದಾಗಿ, ಹಿಂದೆ ನಾನು ಮೇಳಾಮೇಳಿ ಹುಡುಗ ಹುಡುಗಿಯ ಜಾತಕದ ಪ್ರಶ್ನೆಗೆ ಉತ್ತರವನ್ನು ಕೊಡತಕ್ಕಂತಹ ಸಂದರ್ಭದಲ್ಲಿ ಅದಕ್ಕನುಗುಣವಾಗಿ ಒಬ್ರು ಫೇಸ್ಬುಕ್ಕಿನಲ್ಲಿ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿದ್ದಾರೆ. ಮಗು ಹುಟ್ಟುವ ಸಮಯದಲ್ಲಿ ಶಸ್ತ್ರಚಿಕಿತ್ಸೆಯ ಮೂಲಕ ಡೆಲಿವರಿ ಅಂತ ಆದ್ರೆ, ಜನನ ಅಂತ ಆದ್ರೆ, ಆ ಜನನಕ್ಕೆ, ಮಗುವಿನ ಜನ್ಮಕ್ಕೆ ಒಂದು ಸಮಯವನ್ನು ಕೊಡಿ ಹೇಳಿ ಜ್ಯೋತಿಷ್ಕರಲ್ಲಿ ಒಂದು ಮುಹೂರ್ತವನ್ನು ಹಿಡ್ಕೊಂಡು ಹೋಗಿ ಆ ಸಮಯಕ್ಕನುಗುಣವಾಗಿಯೇ ಶಿಶುವಿನ ಜನ್ಮ ಆಗ್ಬೇಕು ಅಂತ ಹೇಳ್ತಾರೆ. ಈ ಜನ್ಮಕ್ಕನುಗುಣವಾಗಿ ಜಾತಕವನ್ನು ನಿರ್ಮಿಸಿದಾಗ ಆ ಜಾತಕಕ್ಕೆ ಎಷ್ಟು ಪ್ರಾಶಸ್ತ್ಯ, ಶಾಸ್ತ್ರೀಯವಾಗಿ ಎಷ್ಟು ಪ್ರಾಶಸ್ತ್ಯ ಇದೆ ಎಂಬುದಾಗಿ ಅವರ ಪ್ರಶ್ನೆಯಾಗಿದೆ. ಉತ್ತಮವಾದಂತಹ ಪ್ರಶ್ನೆ. ಪ್ರಾಯ ಬಹಳ ಮಂದಿಯಲ್ಲಿ ಈ ಒಂದು ಯೋಚನೆ ಇರ್ಲಿಕ್ಕೆ ಸಾಕು. ಆದರೆ ಮಾನುಷ ಪ್ರಯತ್ನದಿಂದ ನಾವೇನನ್ನೋ ಸಾಧಿಸ್ತೇವೆ ಅಂತ ಹೊರಟಾಗ ಅದು ತಪ್ಪಾಗ್ಲಿಕ್ಕಿಲ್ಲ, ಶಾಸ್ತ್ರದ ದೃಷ್ಟಿಯಲ್ಲಿ ತಪ್ಪಲ್ಲ ಅಂತ ನಿರ್ಣಯವನ್ನು ಕೊಡಬಹುದು. ದೃಷ್ಟಾಂತ ಕೊಡಬೇಕಾದ್ರೆ, ನಾವೀಗ ಮನೆ ಒಕ್ಕಲು ಮಾಡುವಾಗ, ಗೃಹ ಪ್ರವೇಶ ಮಾಡುವಾಗ, ಅಥವಾ ವಿವಾಹದ ಸಂದರ್ಭದಲ್ಲಿ, ದೇವತಾ ಪ್ರತಿಷ್ಠೆಯಲ್ಲಿ, ಮುಂಜಿಯಲ್ಲಿ ಚವಲ ಕರ್ಮ, ಕೂದಲು ಕತ್ತರಿಸುವುದು, ಅದನ್ನು ಉತ್ತರ ಕರ್ನಾಟಕದಲ್ಲಿ ಬೇರೇನೋ ಹೆಸರಿಂದ ಕರೀತಾರೆ. ಅಂದು ಚವಲ ಕರ್ಮ, ಮೊದಲ ಕೂದಲು ಕತ್ತರಿಸುವಿಕೆಯ ಸಂದರ್ಭದಲ್ಲಿ ಎಲ್ಲ ಮುಹೂರ್ತ ಅಂತ ನೋಡ್ತಾರೆ. ಅಥವಾ ಶುಭ ಕಾರ್ಯವನ್ನು ಮಾಡಲಿಕ್ಕೆ ಮನೆಯಿಂದ ಪ್ರಯಾಣ ಹೊರಟಾಗ ಮುಹೂರ್ತವನ್ನು ನೋಡಿ ಹೊರಡತಕ್ಕಂತಹ ಪದ್ಧತಿ ನಮ್ಮಲ್ಲಿದೆ. ಯಾಕೆ ಮುಹೂರ್ತ ನೋಡ್ತೇವೆ? ಇಂತಹ ಘಳಿಗೆಯಲ್ಲಿ, ಇಂತಹ ಮುಹೂರ್ತದಲ್ಲಿ ಕಂಕಣ ಬಂಧ ಆಯಿತು, ವಿವಾಹ ಸಂಸ್ಕಾರ ನೆರವೇರಿತು ಎಂದಾದಲ್ಲಿ ಆ ನೂತನ ವಧುವರರು ಜೀವನ ಪರ್ಯಂತ ಸುಖಮಯ ಬಾಳನ್ನು ಬಾಳುತ್ತಾರೆ. ಈ ಘಳಿಗೆಯಲ್ಲಿ, ಈ ಮುಹೂರ್ತದಲ್ಲಿ ಗೃಹ ಪ್ರವೇಶವನ್ನು ಮಾಡಿದೆವು ಎಂದಾದಲ್ಲಿ ಆ ಮನೆಯಲ್ಲಿ ನಾವು ಯಾವದ್ದಾಯುಷ್ಯ ಪರ್ಯಂತ ಸುಖವಾಗಿ ಬದುಕಬಹುದು, ಸುಖ ಸಂಸಾರವನ್ನು ಆ ಮನೆಯಲ್ಲಿ ನಾವು ನೆಮ್ಮದಿಯಿಂದ ಕಳೆಯಬಹುದು ಎಂಬಂತಹ ದೃಷ್ಟಿಕೋನವನ್ನಿಟ್ಟುಕೊಂಡು ಆಯಾಯ ಕಾರ್ಯಗಳಿಗೆ ಮುಹೂರ್ತವನ್ನು ನೋಡತಕ್ಕಂತಹ ಒಂದು ಪದ್ಧತಿ ನಮ್ಮಲ್ಲಿದೆ. ಇದು ಎಲ್ಲರಿಗೂ ತಿಳಿದ ವಿಷಯ. ಅದೇ ರೀತಿಯ ಒಂದು ಅನುಸರಣೆಯನ್ನು ಶಿಶು ಜನ್ಮಿಸುವ ಸಮಯಕ್ಕೆ, ಶಸ್ತ್ರಚಿಕಿತ್ಸೆಯ ಮೂಲಕ ಜನ್ಮಿಸುವುದು ಅಂತಾದಾಗ ಅದಕ್ಕನುಗುಣವಾಗಿ ನಾವೊಂದು ಮುಹೂರ್ತವನ್ನು, ಘಳಿಗೆಯನ್ನು, ಲಗ್ನವನ್ನು ನೋಡಿಕೊಂಡು ಆ ಸಮಯಕ್ಕನುಗುಣವಾಗಿಯೇ ಶಿಶು ಜನ್ಮಿಸಬೇಕೆಂಬುದಾಗಿ ಅಪೇಕ್ಷೆ ಪಟ್ಟಲ್ಲಿ ಯಾವ ತಪ್ಪೂ ಇಲ್ಲ. ನಮ್ಮ ಉದ್ದೇಶ ಆ ಶಿಶುವಿನ ಜೀವನ, ಮುಂದಿನ ಭವಿಷ್ಯ ಉತ್ತಮವಾಗಿರಬೇಕೆಂಬಂತಹ ದೃಷ್ಟಿಯಿಂದ ಆ ರೀತಿಯ ಒಂದು ಹೆಜ್ಜೆಯನ್ನು ನಾವಿಡುತ್ತೇವೆ, ಅದು ತಪ್ಪಲ್ಲ. ಆದರೆ ಇಲ್ಲಿ ಒಂದು ತಮಾಷೆಯ ವಿಷಯ, 100ರಲ್ಲಿ 95% ಆ ಸಮಯಕ್ಕನುಗುಣವಾಗಿ ಜನ್ಮ ಆಗುವುದೇ ಇಲ್ಲ. ದೈವಜ್ಞರಲ್ಲಿ ಮುಹೂರ್ತವನ್ನು ಹಿಡ್ಕೊಂಡು ಹೋಗ್ತಾರೆ. ಗುರುಗಳೇ, ಜ್ಯೋತಿಷ್ಕರೇ, ನನ್ನ ಹೆಂಡತಿ, ನನ್ನ ಸೊಸೆ, ನನ್ನ ಮಗಳು ಇವತ್ತು ಇಂತಹ ದಿವಸದಲ್ಲಿ ಇಂತಹ ಡೇಟ್ ಕೊಟ್ಟಿದ್ದಾರೆ ಡೆಲಿವರಿಗೆ, ಶಸ್ತ್ರಚಿಕಿತ್ಸೆಯ ಮೂಲಕ ಶಿಶುವನ್ನು ಹೊರತೆಗೆಯುವುದು ಅಂತ ತೀರ್ಮಾನ ಮಾಡಿದ್ದಾರೆ, ಅದಕ್ಕೊಂದು ಮುಹೂರ್ತ ಕೊಡಿ ಅಂತ ಕೇಳಿಕೊಂಡು ಹೋದಾಗ ಅಲ್ಲಿ ದೈವ ಚಿತ್ತ ಬೇರೆಯೇ ಆಗಿರುತ್ತದೆ. ಎಷ್ಟೋ ಬಾರಿ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಆ ಸಮಯಕ್ಕನುಗುಣವಾಗಿ ಜನ್ಮ ಆಗುವುದಿಲ್ಲ. ಒಂದೋ ತಡವಾಗಿ ಆಗ್ತದೆ, ಅಥವಾ ಬೇಗ. ಎಷ್ಟು ಬೇಗ ಅಂತ ಹೇಳಿ ನಾನು ಕಣ್ಣಾರೆ ಕಂಡ ಹಾಗೆ, ನನ್ನ ಜೀವನದ ಅನುಭವಕ್ಕೆ ಬಂದ ಹಾಗೆ 15 ದಿವಸ ಬೇಗ ಹುಟ್ಟಿದ್ದು ಇದೆ. ಒಬ್ರು ನನ್ನಲ್ಲಿಯೇ ಹೊಸಪೇಟೆಯಲ್ಲಿ ಒಂದು ಕಡೆಯಲ್ಲಿ ಕಾರ್ಯಕ್ರಮದಲ್ಲಿದ್ದಾಗ ನನ್ನಲ್ಲಿ ಒಬ್ರು ಮುಹೂರ್ತವನ್ನು ಕೇಳಿ ಹೋಗಿದ್ರು. ನಾನು ಗ್ರಹಗತಿಯನ್ನು ಗಮನಿಸಿ ಉತ್ತಮವಾದಂತಹ ಒಂದು ಘಳಿಗೆಯನ್ನು, ಒಂದು ಟೈಮನ್ನು ಅವರಿಗೆ ಕೊಟ್ಟಿದ್ದೆ. ಮನೆಗೆ ಹೋಗಿ ಫೋನ್ ಮಾಡಿದ್ರು, ಗುರುಗಳೇ, ನಾವು ಅಷ್ಟೆಲ್ಲ ಪ್ರಯತ್ನ ಪಟ್ಟು ಒಂದು ಮುಹೂರ್ತವನ್ನು ಎತ್ತಿಟ್ಟದ್ದು ಉಪಯೋಗಕ್ಕೆ ಬರಲಿಲ್ಲ, ಇನ್ನು 15 ದಿವಸದ ಬಳಿಕ ಅವಳಿಗೆ ಹೆರಿಗೆ ಆಗ್ಬೇಕಿತ್ತು, ಆದರೆ ಇವತ್ತೇ ಹೆರಿಗೆ ನೋವು ಪ್ರಾರಂಭ ಆಗಿ ಅವಳು ಪ್ರಸವಿಸಿದಳು ಎಂಬುದಾಗಿ ದೂರವಾಣಿ ಮುಖಾಂತರ ನಾನು ಸಂಪರ್ಕಿಸಿದ್ರು. ಇದು ದೈವಚಿತ್ತ. ಹಾಗಿರುವಾಗ ನಮ್ಮ ಪ್ರಯತ್ನದಿಂದ ಏನನ್ನು ಸಾಧಿಸಲಿಕ್ಕೆ ಸಾಧ್ಯವೋ ಅದನ್ನು ಸಾಧಿಸುವುದರಲ್ಲಿ ಯಾವ ತಪ್ಪೂ ಇಲ್ಲ ಎಂಬುದಾಗಿ ಪ್ರಾಯ ಶಾಸ್ತ್ರದ ನಿರ್ಣಯ ಅಂತ ನಾನು ಭಾವಿಸ್ತೇನೆ. ನಿಮ್ಮ ಪ್ರಶ್ನೆಗೆ ಉತ್ತರಿಸುವ ಪ್ರಯತ್ನವನ್ನು ಮಾಡಿದ್ದೇನೆ. ಇನ್ನೇನಾದರೂ ಸಂದೇಹ ಇದ್ದಲ್ಲಿ ದಯವಿಟ್ಟು ಕೇಳಬಹುದು. ನಿಮ್ಮ ಪ್ರಶ್ನೆಗಳಿಗೆ ಧನ್ಯವಾದ. ಅದೇ ರೀತಿ ಮತ್ತೊಬ್ಬರು ಪ್ರಶ್ನೆ ಕೇಳಿದ್ದಾರೆ. ಪ್ರಾಯ ನಾನು ದೇವರ ನಾಮಗಳನ್ನು ಬರೆದಂತಹ ಶಲ್ಯವನ್ನು ಹೊದ್ದುಕೊಂಡು ಎಲ್ಲೆಲ್ಲೋ ಓಡಾಡ್ತಾರೆ ಎಂಬಂತಹ ಒಂದು ವಿಡಿಯೋ ಮಾಡಿ ಸಂಚಿಕೆ ಬಿಟ್ಟಿದ್ದೆ. ಅದಕ್ಕನುಗುಣವಾಗಿ ಪ್ರಾಯ ಈ ಪ್ರಶ್ನೆ ಬಂದಿದೆ ಅಂತ ಭಾವಿಸ್ತೇನೆ. ಪ್ರಶ್ನೆ ಹೀಗಿದೆ:
ಮೊಬೈಲ್ನ ವಾಲ್ ಪೇಪರ್ ಅಲ್ಲಿ ದೇವರ ಫೋಟೋಗಳನ್ನು ಹಾಕೊಳ್ತಾರೆ. ಇದೆಷ್ಟು ಸರಿ ಅಂತ ಪ್ರಶ್ನೆ ಪ್ರಶ್ನೆ ಏನೋ ಸೂಕ್ತವಾದದ್ದೇ, ಉತ್ತರಿಸುವುದು ಸ್ವಲ್ಪ ಯೋಚಿಸಬೇಕಾಗ್ತದೆ. ಕೆಲವರ ಮನಸ್ಸಿನಲ್ಲಿ ಏನಿರ್ತದೆ ಅಂತ ಕೇಳಿದ್ರೆ, ನಾವು ಆ ವಾಲ್ ಪೇಪರ್ ಅನ್ನು ಹೀಗೆ ಮೊಬೈಲ್ ತೆಗೆದಾಗ ಎಲ್ಲ ದೇವರ ಸ್ಮರಣೆ ಆಗ್ತದೆ, ದೇವರ ಮುಖ, ದೇವರ ಬಿಂಬ, ದೇವರ ಪ್ರತಿಮೆ, ನಾವು ಪ್ರತಿಮೆಯನ್ನು ನಾವು ಕಂಡು ದೇವರ ಸ್ಮರಣೆಯನ್ನು ಮಾಡಿದ ಹಾಗೆ ಆಗ್ತದೆ ಎಂಬ ಆ ಒಂದು ಅನುಸಂಧಾನದಿಂದ, ಆ ಒಂದು ಭಾವನೆಯಿಂದ ತಮ್ಮ ಮೊಬೈಲ್ಗಳಲ್ಲಿ ದೇವರ ಚಿತ್ರವನ್ನು ವಾಲ್ ಪೇಪರ್ ಆಗಿ ಇಟ್ಟುಕೊಂಡಿದ್ದಾರೆ ಅಂತ ಹೇಳಿದ್ರೆ ಯಾವ ತಪ್ಪೂ ಇಲ್ಲ. ಆದರೆ ಅದು ಯಾವುದೋ ಒಂದು ಕಾರಣಕ್ಕಾಗಿ ದುರುಪಯೋಗ ಆಗ್ತಾ ಇದೆ. ಬೇಡದ ಸ್ಥಳಗಳಿಗೆ ಹೋಗಿ ಅಲ್ಲಿಯೂ ಆ ಚಿತ್ರವನ್ನು ನೋಡಿ ಮನಸ್ಸಿನಲ್ಲಿ ವಿಕಾರ ಭಾವವನ್ನು ಹೊಂದುವುದು, ಈ ರೀತಿಯಾಗಿ ಎಲ್ಲ ಆಯಿತು ಎಂದಾದಲ್ಲಿ ಅದು ತಪ್ಪು ಅಂತ ಕರೆಸಿಕೊಳ್ಳುತ್ತದೆ. ಒಟ್ಟಿನಲ್ಲಿ ಅದನ್ನು ದೊಡ್ಡ ವಿಮರ್ಶೆಗೆ ಒಳಪಡಿಸುವುದು ಅಷ್ಟು ಸರಿಯಲ್ಲ ಅಂತ ನನ್ನ ಅನಿಸಿಕೆ. ಕಾರಣ, ಕೆಲವರಿಗೆ ಬೆಳಿಗ್ಗೆ ಎದ್ದ ತಕ್ಷಣ ದೇವರ ಚಿತ್ರವನ್ನು ನೋಡಬೇಕು ಅಂತ ಮನಸ್ಸಾಗ್ತದೆ. ಶಾಸ್ತ್ರ ಹೇಳ್ತದೆ ಬೆಳಿಗ್ಗೆ ಎದ್ದ ತಕ್ಷಣ ಏನನ್ನು ನೋಡಬೇಕು? ಕಪಿಲಾಂ, ದರ್ಪಣಂ, ಭಾನುಂ, ಭಾಗ್ಯವಂತಂಚ, ಭೂಪತಿಂ, ಆಚಾರ್ಯಂ, ಅನ್ನದಾತಾರಂ, ಪ್ರಾತಃ ಪಶ್ಯೇ ಪತಿವ್ರತಾಂ. ಕಪಿಲ ಬೆಳಗ್ಗೆ ಎದ್ದ ತಕ್ಷಣ ಹಸುವನ್ನು ನೋಡಬೇಕಂತೆ. ದರ್ಪಣಂ ಕನ್ನಡಿಯನ್ನು ನೋಡಬೇಕಂತೆ. ಭಾನುಂ ಸೂರ್ಯನನ್ನು ನೋಡಬೇಕಂತೆ. ಚಿಂತಿಸಬೇಕು. ನೋಡ್ಬೇಕಂದ್ರೆ ಬೆಳಿಗ್ಗೆ ಬೇಗ ಏಳಬೇಕು ಅಂತ ಶಾಸ್ತ್ರ ಹೇಳ್ತದೆ. ಸೂರ್ಯೋದಯಕ್ಕಿಂತ ಮೊದಲೇ ಏಳಬೇಕು ಅಂತ. ಎದ್ದ ತಕ್ಷಣ ಸೂರ್ಯನನ್ನು ನೋಡಬೇಕು ಹೇಳಿದ್ರೆ ಹೇಗೆ ನೋಡ್ಲಿಕ್ಕೆ ಸಾಧ್ಯ? ಚಿಂತಿಸಬೇಕು. ಭಾಗ್ಯವಂತಂ ಉತ್ತಮ ಭಾಗ್ಯಶೀಲನನ್ನು ಕಾಣಬೇಕಂತೆ. ಭೂಪತಿಂ ಅರಸನನ್ನು, ರಾಜನನ್ನು ಚಿಂತಿಸಬೇಕು. ಅನ್ನದಾತಾರಂ ನಮಗೆ ಅನ್ನ ಹಾಕಿ ಸಲಹಿದವರನ್ನು ನಾವು ಚಿಂತಿಸಬೇಕು. ಆಚಾರ್ಯಂ ಗುರುಗಳನ್ನು ಸ್ಮರಿಸಬೇಕು. ಆಮೇಲೆ ಪತಿವ್ರತೆಯರ ಸ್ಮರಣೆಯನ್ನು ಮಾಡಬೇಕು. ಈ ರೀತಿಯಾಗೆಲ್ಲ ಹೇಳ್ತಾರೆ. ಅದೆಲ್ಲ ಇವತ್ತಿನ ಕಾಲದಲ್ಲಿ ನಾವು ಚಿಂತನೆ ಮಾಡಬಹುದಷ್ಟೇ. ಅತಿ ಮುಖ್ಯವಾಗಿ ಕೆಲವರಲ್ಲಿ ಏನು ಅನುಸಂಧಾನ ಇರ್ತದೆ, ದೇವರ ಚಿತ್ರವನ್ನು, ದೇವರ ಬಿಂಬವನ್ನು ಕಂಡೆ ಎಂದಾದಲ್ಲಿ ಇವರೆಲ್ಲರನ್ನು ಕಂಡಂತಹ ಪುಣ್ಯ ಪ್ರಾಪ್ತಿ ಆಗ್ತದೆ ಹೇಳಿ ಸರ್ವೇ ಸಾಮಾನ್ಯ ಇವತ್ತು ಬೆಳಿಗ್ಗೆ ಎಚ್ಚರಾದ ತಕ್ಷಣ ಮೊದಲು ನೋಡುದು ಮೊಬೈಲ್. ಎಷ್ಟು ವಾಟ್ಸಪ್ ಬಂದಿದೆ, ಎಷ್ಟು ಫೇಸ್ಬುಕ್ ಅಲ್ಲಿ ಫ್ರೆಂಡ್ ರಿಕ್ವೆಸ್ಟ್ ಅಥವಾ ಕಮೆಂಟ್ಗಳು ಅಥವಾ ಹಾಕಿದ್ದಕ್ಕೆ, ಇದನ್ನು ನೋಡಿಯೇ ನೋಡ್ತಾರೆ. ಸರ್ವೇ ಸಾಮಾನ್ಯ ಇವತ್ತಿನ ಮೊಬೈಲ್ ಯುಗದಲ್ಲಿ ಇಂತಹ ಕ್ರಿಯೆಗಳು ನಡೀತಾ ಇದ್ದಾವೆ. ಆ ಸಮಯದಲ್ಲಿ ಹಲವರು ಎದ್ದ ತಕ್ಷಣ ದೇವರ ಬಿಂಬವನ್ನು, ದೇವರ ಚಿತ್ರವನ್ನು ಭಾವಿಸಬಹುದು, ನೋಡಬಹುದು ಎಂಬ ಭಾವದಿಂದ ಮೊಬೈಲ್ನ ವಾಲ್ ಪೇಪರ್ ಅಲ್ಲಿ ದೇವರ ಚಿತ್ರವನ್ನು ಹಾಕಿಸಿಕೊಂಡಿದ್ದಾರೆ ಎಂದಾದಲ್ಲಿ ಪ್ರಾಯಃ ಅದೇನು ದೊಡ್ಡ ಅಪರಾಧ ಆಗುವುದಿಲ್ಲ ಅಂತ ನನ್ನ ಅನಿಸಿಕೆ. ನಿಮ್ಮ ಪ್ರಶ್ನೆಗೆ ಉತ್ತರಿಸಿದ್ದೇನೆ ಅಂತ ಭಾವಿಸಿದ್ದೇನೆ. ಇನ್ನೇನಾದರೂ ಸಂದೇಹಗಳಿದ್ದಲ್ಲಿ ಖಂಡಿತವಾಗಿಯೂ ಕಮೆಂಟ್ ಬಾಕ್ಸ್ ನಿಮ್ಮ ಪ್ರಶ್ನೆಯನ್ನು ಹಾಕಿ. ಧನ್ಯವಾದಗಳು. ಇನ್ನು ಮೂರನೆಯದಾಗಿ, ಒಬ್ರು ಹಿಂದೂ ಧರ್ಮದಲ್ಲಿ, ಸನಾತನ ಸಂಸ್ಕೃತಿಯಲ್ಲಿ ಅನೇಕ ದೇವತಾರಾಧನೆ, ಅನೇಕ ಧರ್ಮ ಗ್ರಂಥಗಳು ಯಾತಕ್ಕಾಗಿ ಅಂತ ಕೇಳಿದ್ದಾರೆ. ಇದರ ಬಗ್ಗೆ ಒಂದೇ ವಾಕ್ಯದಲ್ಲಿ ಉತ್ತರಿಸಬೇಕು ಅಂತಾದ್ರೆ ಇದು ತಪ್ಪು ಕಲ್ಪನೆ. ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಒಂದು ಗಾದೆ ಮಾತಿದೆ, ದೇವನೊಬ್ಬ ನಾಮ ಹಲವು ಅಂತ. ಇದಕ್ಕಿಂತಲೂ ಇನ್ನೂ ವಿಶೇಷವಾಗಿ ಹೇಳಬೇಕು ಅಂತ ಆದ್ರೆ, ದೇವತೆಗಳು ಅನೇಕ ಮಂದಿ ಇದ್ದಾರೆ, ದೇವರು ಒಬ್ಬನೇ. ದೃಷ್ಟಾಂತ ಕೊಡಬೇಕು ಅಂತ ಆದ್ರೆ, ಒಂದು ದೇಶಕ್ಕೆ ಒಬ್ಬ ರಾಷ್ಟ್ರಪತಿ ಅಥವಾ ಒಬ್ಬ ರಾಜ, ಚಕ್ರವರ್ತಿ ರಾಜ ಒಬ್ಬ. ಅವನ ಕೈ ಕೆಳಗೆ ಅವನ ಕಾರ್ಯಗಳಿಗೆ, ಅವನ ಆದೇಶಗಳನ್ನು, ಅವನ ಕಾರ್ಯಗಳನ್ನು ಸುಗಮಗೊಳಿಸುವಂತೆ ಅನೇಕ ಮಂತ್ರಿಮಾಗದರು, ಮಂತ್ರಿ ಮಂಡಳ ಇರುವಂತೆ ಸಾಕ್ಷಾತ್ ಪರಾತ್ಪರ ಶಕ್ತಿಯಾದಂತಹ ಭಗವಂತ ಒಬ್ಬನೇ ಇರತಕ್ಕಂತಹದ್ದು. ಉಳಿದವರೆಲ್ಲ ಅವನ ಕಾರ್ಯ, ಸೃಷ್ಟಿ, ಸ್ಥಿತಿ, ಲಯ ಇತ್ಯಾದಿಗಳನ್ನು ನಡೆಸತಕ್ಕಂತಹ ಕಾರ್ಯಗಳಲ್ಲಿ ಅವನಿಗೆ ಸಹಕಾರಿಗಳಾಗಿ, ಅವನ ಸೇವಕರಾಗಿ, ಅವನ ಜೊತೆಗೆ ಅವನ ಪರಿವಾರದವರಾಗಿ ಅವನ ಜೊತೆಗೆ ಇರತಕ್ಕಂತಹದ್ದು ಎಲ್ಲರೂ ದೇವತೆಗಳು. ಭಗವಂತ ಒಬ್ಬನೇ. ಇದನ್ನೇ ದೇವನೊಬ್ಬ ನಾಮ ಹಲವು. ಆ ಭಗವಂತನನ್ನು ಯಾವ ಹೆಸರಿಂದ ಬೇಕಾದರೂ ಕರಿಬಹುದು. ಆದರೆ ಅವನು ಒಬ್ಬನೇ ಎಂಬಂತಹ ಅನುಸಂಧಾನ ನಮ್ಮಲ್ಲಿರಬೇಕು. ಬಹಳ ಮಂದಿ ದೇವರು ನಮ್ಮಲ್ಲಿಲ್ಲ. ದೇವರು ಅಂತ ಕರೆಸಿಕೊಳ್ಳುವ ಶಕ್ತಿ ಒಬ್ಬನೇ, ಉಳಿದದ್ದೆಲ್ಲವೂ ಕೂಡ ದೇವತೆಗಳು. ಒಬ್ಬ ಅಧಿಕಾರಿಯ ಕೈ ಕೆಳಗೆ ಅನೇಕ ಮಂದಿ ಸಹಾಯಕರು ಇರುವಂತೆ, ಒಬ್ಬ ಸರ್ವೋತ್ತಮನಾದಂತಹ ಭಗವಂತನ ಕೈ ಕೆಳಗೆ ಅನೇಕ ಮಂದಿ ದೇವತೆಗಳು ಇರತಕ್ಕಂತಹ. ಇನ್ನು ಧರ್ಮಗ್ರಂಥಗಳು ಬಹಳಷ್ಟಿದ್ದಾವೆ ಯಾಕೆ ಅಂತ ಕೇಳಿದ್ದಾರೆ. ಧರ್ಮಗ್ರಂಥಗಳು ಅಂತ ಇಲ್ಲ, ಧರ್ಮಗ್ರಂಥ ಒಂದೇ ಇರುವುದು, ಅದು ವೇದ. ಅಖಂಡವಾದಂತಹ ವೇದವನ್ನು 4 ಭಾಗಗಳಾಗಿ ವಿಂಗಡಿಸಿ ಭಗವಾನ್ ವೇದವ್ಯಾಸರು ನಮ್ಮ ಅಧ್ಯಯನದ ಸುಗಮತೆಗೋಸ್ಕರ ವಿತರಿಸಿದರು.
ಆ ವೇದಗಳಿಗೆ ವ್ಯಾಖ್ಯಾನ ರೂಪವಾಗಿ ಅನೇಕ ಪುರಾಣ ಗ್ರಂಥಗಳು, ಪ್ರಧಾನವಾಗಿ 18 ಪುರಾಣ ಗ್ರಂಥಗಳು, 2 ಇತಿಹಾಸ ಗ್ರಂಥಗಳು, ಆಗಮ ಶಾಸ್ತ್ರ ಇತ್ಯಾದಿ ಗ್ರಂಥಗಳೆಲ್ಲ ಹುಟ್ಟಿಕೊಂಡಿತು. ಆದ ಕಾರಣ ನಮ್ಮ ಧರ್ಮದಲ್ಲಿಯೂ, ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿಯೂ ಕೂಡ ದೇವರು ಒಬ್ಬನೇ, ಧರ್ಮ ಗ್ರಂಥವು ವೇದ ಅಂತ ಕರೆಸಿಕೊಳ್ಳತಕ್ಕಂತಹ ಧರ್ಮ ಗ್ರಂಥವು ಒಂದೇ ಆಗಿರತಕ್ಕಂತಹದ್ದು ಅಂತ ಈ ಸಮಯದಲ್ಲಿ ನಿಮ್ಮ ಪ್ರಶ್ನೆಗೆ ಉತ್ತರಿಸುವ ಪ್ರಯತ್ನವನ್ನು ಮಾಡಿದ್ದೇನೆ. ಧನ್ಯವಾದಗಳು. ಮುಂದೆಯೂ ಇದೇ ರೀತಿ ಪ್ರೋತ್ಸಾಹಕರವಾದಂತಹ ಪ್ರಶ್ನೆಗಳು, ನಿಮ್ಮ ಸಂದೇಹಗಳು ಕಮೆಂಟ್ ಬಾಕ್ಸ್ ಅಲ್ಲಿ ಬರ್ತಾ ಇರಲಿ. ಯಥಾಶಕ್ತಿ ಯಥಾಮತಿ ಉತ್ತರಿಸುವ ಪ್ರಯತ್ನವನ್ನು ಮಾಡ್ತೇನೆ. ನನಗೆ ತಿಳಿಯದೆ ಹೋದಲ್ಲಿ ನನಗಿಂತ ಹೆಚ್ಚು ತಿಳಿದವರಿಂದ ನಾನು ತಿಳಿದುಕೊಂಡು ನಿಮಗೆ ಉತ್ತರಿಸುವ ಕಾರ್ಯವನ್ನು ಮಾಡ್ತೇನೆ. ಧನ್ಯವಾದಗಳು.